ಕ್ಯಾಮ್ರಾ ಇದೆಯಾ? ಹಾಂ, ಕ್ಯಾಮ್ರಾ ನಂದು ಯೂಟ್ಯೂಬ್ ಇದೆ ಚಾನಲು. ಹೌದಾ? ಹಾಂ, ಹೌದು. ಎಲ್ಲಿ ಅಂದರೆ ಏನು ಚಾನಲ್ ನೇಮ್? ವಿಲಾಗ್ಸ್ ವಿತ್ ಸುಪ್ರೀತ್. ಬ್ಲಾಗರ್ಸಾ? ಹಾಂ, ಬ್ಲಾಗರ್. ಮೋಟೋವ್ಲಾಗ್ ಮಾಡ್ತೀನಿ. ಸೊ ಗೈಸ್, ಇಲ್ಲಿದೆ ನೋಡಿ ಸ್ಕ್ರಾಮ್ 411. ನೀವು ಕುತ್ಕೋತೀರಾ? ಸೀಟೆಲ್ಲ ಗಟ್ಟಿ ಇದೆ ಸ್ವಲ್ಪ. ಸೌಂಡ್ಸ್ ಲೈಕ್ ಹಿಮಾಲಯನ್. ಫ್ಯೂಯಲ್ ಇಂಜೆಕ್ಷನ್ ಸೌಂಡ್ ಜಾಸ್ತಿ ಇದೆ, ಸ್ವಲ್ಪ ಕುಳ್ಳ ಅನಿಸುತ್ತೆ. ಹಾಂ ಸರ್, ಲೈವ್ ಇಲ್ಲ, ಆಮೇಲೆ ಅಪ್ಲೋಡ್ ಮಾಡೋದು. ಪವರೆಲ್ಲ ಸೇಮ್ ಹಿಮಾಲಯನ್ದೆ, ಹಾರ್ನ್ ಚೂರು ಚೇಂಜ್ ಇದೆ. ಇಂಜಿನ್ ಬ್ರೇಕಿಂಗ್ ಈಸ್ ಗುಡ್ ಕಂಪ್ಯಾರಿಟಿವ್ ಟು ಹಿಮಾಲಯನ್. ಇಂಜಿನ್ ಬ್ರೇಕಿಂಗ್ ಚೆನ್ನಾಗಿದೆ ಗೈಸ್. ಓಹ್, ಬ್ರೇಕ್ಸ್ ಕ್ರೇಜಿ ಆಗಿದೆ. ಕಾರ್ನರಿಂಗ್ ನೋಡೋಣ ಇರಿ, ಒಂದು ಯೂಟರ್ನ್ ತೊಗೊಂಡ್ಮೇಲೆ ಕ್ಲೀನಾಗಿ ಹೇಳ್ತೀನಿ ಹೇಗಿದೆ ಅಂತ. ಸಸ್ಪೆನ್ಷನ್ ಎಲ್ಲ ಸಖತ್ತಾಗಿದೆ. ಫ್ರಂಟ್ ಅದೇ ಸ್ವಲ್ಪ ಹಾರ್ಡಿದೆ ಫ್ರಂಟು. ವಾವ್ ಮ್ಯಾನ್, ಅಮೇಝಿಂಗ್ ವರ್ಕ್ ಬೈ ರಾಯಲ್ ಎನ್ಫೀಲ್ಡ್. ಸಕ್ಕತ್ತಾಗಿದೆ ಗಾಡಿ. ಏನಿದು ಸ್ಪೀಡೆಲ್ಲ ತೋರಿಸೋದೇ ಇಲ್ಲ, ಕಿತ್ತಾಕ್ಬಿಟ್ಟಿದ್ದಾರಲ್ಲ, ನೋಡಿದೆ ಕೆಳಗಡೆ. ಸೌಂಡ್ ಏನು ಅಷ್ಟು ತಂಪೇ ಇಲ್ಲ ಹಿಮಾಲಯನ್ ಥರ. ಎಕ್ಸಾಸ್ಟ್ ನೋಟ್ ಈಸ್ ಓಕೆ, ಬೇಸಿ ಇದೆ ಹೆವಿ. ಇದಕ್ಕೂ ಹಜಾರ್ಡ್ ಲೈಟ್ ಫಂಕ್ಷನ್ ಇದೆ. ಟ್ಯಾಂಕ್ ಗ್ರಿಪ್ ಈಸ್ ಸಿಮಿಲರ್ ಟು ಹಿಮಾಲಯನ್. ಇನಿಷಿಯಲ್ ಟಾಕ್ ನೋಡ್ಬೇಕು ಹೇಗಿದೆ ಅಂತ. ನೈಸ್, ಸ್ಮೂತ್ ಆಗಿದೆ ಗೇರ್ ಶಿಫ್ಟಿಂಗ್ ಕೂಡ. ಗೈಸ್, ಗೋಪ್ರೋ ಬ್ಯಾಟ್ರಿ ಖಾಲಿ ಆಗಿತ್ತು, ಅದಕ್ಕೆ ಚೇಂಜ್ ಮಾಡೋಕ್ಕೆ ನಿಲ್ಲಿಸಿದೆ. ಆ್ಯಂಡ್ ಇದು ಸೀಟ್ 5 mm ಡೌನ್ ಇದೆ ಹಿಮಾಲಯನ್ಕಿನ್ನ. ಸರ್, ಹತ್ತಿ ಹೋಗೋಣ. ಇಲ್ಲೇ ಯೂಟರ್ನ್ ತೊಗೊಂಡು ಹೋಗ್ಬಿಡೋಣ. ಗೈಸ್, ಇದು ಇಂಜಿನ್ ಮತ್ತು ಸೇಮ್ ಹಿಮಾಲಯನ್ ಇಂಜಿನೇ. ಇಂಜಿನಲ್ಲಿ ಏನೂ ಚೇಂಜಸ್ ಇಲ್ಲ. ಚೇಂಜಸ್ ಮಾಡಿರೋದು ಬರೀ ಬಾಡಿಲಿ, ಅದರಲ್ಲೂ ಫ್ರಂಟಲ್ಲಿ ಮತ್ತು ಸೈಡ್ ವಿಂಗ್ಸಲ್ಲಿ ಚೇಂಜ್ ಮಾಡಿದ್ದಾರೆ. ವೇಟು ಅದೆಷ್ಟೋ ಕಡಿಮೆ ಮಾಡಿದಾರಂತೆ, ಸಮ್ 5 kilos ಐ ಗೆಸ್. ನಾನು ಫೀಚರ್ಸ್ ಎಲ್ಲ ಆನ್ ಸ್ಕ್ರೀನ್ ಹಾಕ್ತಾ ಇರ್ತೀನಿ, ಚೆಕ್ ಮಾಡ್ಕೋತಾ ಇರಿ. ಮತ್ತು ಮುಂದ್ಗಡೆ ಟೈರ್ ಸೈಜು ಚೇಂಜ್ ಆಗುತ್ತೆ ಆಬ್ವಿಯಸ್ಲಿ. ಅದು 21 inch ಇದ್ದಿದ್ದು ಇವಾಗ 19 inch ಏನೋ ಇರಬೇಕು. ಆ್ಯಂಡ್ ಫೋರ್ಕ್ ಟೆಲಿಸ್ಕೋಪಿಕ್ ಫೋರ್ಕ್ ಅಲ್ಲ, ಇದು ನಾರ್ಮಲ್ ಫೋರ್ಕ್. ಒಡುದೆ ಕಾಲ್ ದ್ಯಾಟ್. ಅದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಗೈಸ್. ನಾನೇನು ಚೆಕ್ ಮಾಡಿಲ್ಲ, ಡೈರೆಕ್ಟಾಗಿ ಅದು ಸರ್ವಿಸ್ ಮುಗಿಸ್ಕೊಂಡು ಹಿಂಗೆ ಟೆಸ್ಟ್ ರೈಡ್ ಮಾಡೋಣ ಅಂತ ಬಂದೆ. ಓಕೆ, ಪಿಕಪ್ ಎಲ್ಲ ಸೇಮ್ ಹಿಮಾಲಯನೇ, ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಅಂದರೆ ಆಫ್ ರೋಡ್ ಮಾಡ್ಬೋದಂತ ಆಯಿತು ಈ ಗಾಡೀಲಿ ನೀವು. ಮುಂದ್ಗಡೆ ಸಸ್ಪೆನ್ಷನ್ ಏನಷ್ಟು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ಇವಾಗ. ಮೇ ಬಿ ಆಫ್ ರೋಡಲ್ಲಿ ಅನಿಸುತ್ತೆ, ಹಾರ್ನ್ ಇನ್ನೂ ಜೋರು ಇರಬೇಕಿತ್ತು. ಬ್ರೇಕಿಂಗ್ ಮಾತ್ರ ಸೈಕಾಗಿದೆ, ಸಕಲಾಗಿದೆ ಬ್ರೇಕಿಂಗು. ಟಕ್ಕಂತ ಹಿಡಿಬೋದು. ABS ಟಕ್ಕಂತ ಕಿಕ್ಕಿನ್ ಆಗುತ್ತೆ, ನೀಟಾಗಿ ಹಿಡಿಬೋದು ಬ್ರೇಕ್ಸ್. ಹಂಪಲ್ಲಿ ನೋಡೋಣ ಇರಿ ಸಸ್ಪೆನ್ಷನ್ ಹೇಗಿದೆ. ಓ ಡಿಸಪಾಯಿಂಟ್ಮೆಂಟ್ ಬ್ರೋ. ಫ್ರಂಟ್ ಸಸ್ಪೆನ್ಷನ್ ಹಾರ್ಡಿದೆ. ಓವರಾಲ್ ಇಟ್ಸ್ ಅ ಗ್ರೇಟ್ ಬೈಕ್. ಇವಾಗ ನೀವು ಕಪಲ್ಸ್ ಇದ್ದೀರಾ ಅಂದರೆ ಹಸ್ಬೆಂಡ್ ಕ್ಯಾನ್ ಬೈ ಅ ಹಿಮಾಲಯನ್ ಆ್ಯಂಡ್ ವೈಫ್ ಕ್ಯಾನ್ ಬೈ ಸ್ಕ್ರಾಮ್ 411. ಸಕ್ಕತ್ತಾಗಿ ಸೂಟ್ ಆಗುತ್ತೆ. ಇದು ನನ್ನ ಒಪಿನಿಯನ್. ಓಕೆ, ಸ್ವಲ್ಪ ಹೆವಿ ಅನಿಸುತ್ತೆ ಗೈಸ್. ಇದು ವೇಟ್ ಎಷ್ಟಿದೆ ಸರ್ ಗಾಡಿದು? 190 kg. 190? 200 something ಬರುತ್ತೆ ನಿಮಗೆ, ಎಲ್ಲ ಫಿಟ್ಟಿಂಗ್ ಎಲ್ಲ ಸೇರಿ. ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಬರುತ್ತೆ? ಬಂಪರ್. ಓಕೆ. ಬಂಪರು, ಆಮೇಲೆ ನಿಮಗೆ ಇದು ಗಾರ್ಡು, ಈ ಕಡೆ ಫ್ರಂಟು ಆಯಿಲ್ ಕೂಲೆಂಟ್ ಗಾರ್ಡು. ಓಕೆ. ಹಾಂ ಇನ್ನೊಂದು ಬರುತ್ತೆ, ಈ ಕಡೆ ಒಂದು ಗಾರ್ಡ್ ಬರುತ್ತೆ, ಹ್ಯಾಂಡ್ ಬಾರ್ಸ್ ಬರುತ್ತೆ. ಓಕೆ, ಆ್ಯಂಕಲ್ ಇಲ್ಲಿ. ಇದು ಸ್ಯಾಡಲ್ ಸ್ಟೈಲ ಇಲ್ವಾ ಇದಕ್ಕೆ? ಪ್ಯಾನಿಯರ್ಸ್ ಎಲ್ಲ ಕೂರಿಸ್ಬೋದಾ? ಓ, ಸೇಮ್ ಹಿಮಾಲಯನ್ ಥರ ಕೂರಿಸ್ಬೋದು, ಪರವಾಗಿಲ್ಲ. ವೆರಿ ಗುಡ್.
ಟ್ರಾಫಿಕಲ್ಲಿ ಸ್ವಲ್ಪ ಹೆವಿ ಅನಿಸುತ್ತೆ ಗಾಡಿ. 190 kgs ಅಂತೆ, 10 ಕಿಲೋಸು ಅಷ್ಟೇನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ಟು ಬಿ ಫ್ರ್ಯಾಂಕ್. ಹ್ಯಾಂಡಲ್ ಮಾಡ್ಬೋದು, ಬೆಟರ್ ದ್ಯಾನ್ ಹಿಮಾಲಯನ್, ಐ ಕ್ಯಾನ್ ಸೇ ದ್ಯಾಟ್. ಟ್ರಾಫಿಕಲ್ಲಿ ಹಿಮಾಲಯನ್ಗಿನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ಇವ್ರು ಹೇಳ್ದಂಗೆ ಶೋಲ್ಡರ್ ಪೇನ್ ಏನೂ ಬರೋಲ್ಲ, ಕಂಫರ್ಟಬಲ್ ಆಗಿದೆ ಸಿಟ್ಟಿಂಗ್ ಪೊಸಿಷನ್, ಅಪ್ರೈಟ್ ಸಿಟ್ಟಿಂಗ್ ಪೊಸಿಷನ್. ಲಾಂಗ್ ರೈಡ್ಸ್ ಮಾಡೋಕ್ಕೆ ತುಂಬ ಕಂಫಿ. ಹಿಮಾಲಯನ್ ತಮ್ಮ ಇದು. ಹಿಮಾಲಯನ್ ಡಿಯರ್ನೇ ಇದು. ಹಾಂ ಎಕ್ಸಾಕ್ಟ್ಲಿ ಅದೇ ಹೇಳಿದ್ದು, ಹಿಮಾಲಯನ್ ತಮ್ಮ ಇದ್ದಂಗೆ. ನೀವು ಟ್ರಾವೆಲರಾ? ಹಾಂ ಸರ್, ಟ್ರಾವೆಲ್ ಮಾಡ್ತೀನಿ ನಾನು. ಟ್ರಾವೆಲರ್ ವಿತ್ ಬ್ಲಾಗರ್? ಹಾಂ, ವ್ಲಾಗಿಂಗು ಮಾಡ್ತೀನಿ, ಈ ಥರ ಬೈಕ್ ರಿವ್ಯೂ ಮಾಡ್ತೀನಿ, ಎಸ್ಪೆಷಲಿ ರಾಯಲ್ ಎನ್ಫೀಲ್ಡ್ ರಿವ್ಯೂ ಜಾಸ್ತಿ ಮಾಡ್ತೀನಿ ನಾನು. ಮೇನ್ಲಿ ನೀವು ಇದೇ ಫೋಕಸ್ ಮಾಡೋದಾ? ಹಾಂ, ಫೋಕಸ್ ಮೋಟೋವ್ಲಾಗ್ಸ್ ಅಷ್ಟೇ. ಒಂದು ಒಳ್ಳೆ ಸ್ಟ್ರೆಚ್ ಸಿಕ್ಕಿದ್ರೆ ಸಖತ್ತಾಗಿರೋದು. ಆಫ್ ರೋಡಾ? ಆಫ್ ರೋಡ್ ಹೋಗಿದ್ರೆ ಇನ್ನೂ ಮಜಾ ಇರೋದು, ಬಟ್ ಇಲ್ಲಿ ಸರೌಂಡಿಂಗ್ ಅದು ಆಫ್ ರೋಡ್ ಇಲ್ಲ. ಓಕೆ, ಔಟ್ಸೈಡ್ ಹೋಗೋದು. ಅದೇ ಎಕ್ಸಾಕ್ಟ್ಲಿ. ಸಿಟಿ ಒಳಗೆ ಆಫ್ ರೋಡ್ ಸಿಗಲ್ಲ ಅಲ್ಲ. Crazy bro. Guys, if you wanna buy something which you want for city, like this is the bike. Seriously, this is the bike for city. ನಾನು ಹೇಳ್ತಾ ಇರ್ತೀನಿ ಹಿಮಾಲಯನ್ ಸಿಟಿಗೆ ತೊಗೋಬೇಡಿ ಅಂತ. ಯು ಕ್ಯಾನ್ ಗೋ ವಿತ್ ದಿಸ್ ಒನ್. ಹಿಮಾಲಯನ್ ತಮ್ಮನೇ ಇದು, ಆಫ್ ರೋಡ್ ಎತ್ಕೊಂಡು ಹೋಗ್ಬೋದು. ಆ್ಯಂಡ್ ಒಳ್ಳೆ ಸ್ಪೀಡ್ ಇದೆ, ವೈಬ್ರೇಷನ್ಸು ಇಲ್ಲ. 6th ಗೇರ್ ಒಂದು ಕೊಟ್ಟಿದ್ರೆ ಚೆನ್ನಾಗಿರೋದು, 5th ಗೇರ್ ಇದೆ ಗಾಡೀಲಿ. ಓಕೆ, ಇಟ್ಸ್ ಫೈನ್. ಇದು ಸ್ಪೀಡ್ ಎಷ್ಟು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಐ ಆಮ್ ಕ್ರೂಸಿಂಗ್ ಅಟ್ 80-100. ನೋ ವೈಬ್ರೇಷನ್ಸ್, ಝೀರೋ ವೈಬ್ರೇಷನ್ಸ್ ಆ್ಯಕ್ಚುಲಿ. ಇಲ್ಲ, ಯೂಟರ್ನ್ ತೊಗೊಬಿಡಲ್ಲ. ವಾವ್ ವಾವ್, ಕ್ರೇಜಿ ಕಾರ್ನರಿಂಗು, ಕ್ರೇಜಿ. ಐ ಲೈಕ್ ದಿಸ್ ಬೈಕ್. ಹಿಮಾಲಯನ್ದು ನೆಕ್ಸ್ಟ್ ಫೇವ್ರೇಟ್ ಬೈಕ್ ಬಂದುಬಿಟ್ಟು ಇದೆ ನಂದು, ಸ್ಕ್ರಾಮ್ 411. ವೆರಿ ನೈಸ್. ಏನಪ್ಪ ಇಷ್ಟೊಂದೆಲ್ಲ ಪಾಸಿಟಿವ್ ಹೇಳ್ತಾವನೆ, ಬರೀ ಕ್ರೇಜಿ ಸಖತ್ತೆ ಅಂತವನೆ ಅಂತ ಅಂದ್ಕೋಬೇಡಿ. ದಿಸ್ ಬೈಕ್ ಈಸ್ ಆ್ಯಕ್ಚುಲಿ ಗುಡ್. ಆ್ಯಂಡ್ ನಂದು ಗೊತ್ತಲ್ಲ, ಜೆನ್ಯೂನ್ ರಿವ್ಯೂ, ಓಳೆಲ್ಲ ಬಿಡೋಕ್ಕೆ ಬರೋಲ್ಲ. ನನಗೆ ಹಿಮಾಲಯನಲ್ಲಿ ಬ್ರೇಕಿಂಗ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಬರೋಲ್ಲ, ಆಯಿತಾ. ಅದಕ್ಕೆ ನಾನು ವೆಸರಾ ಬ್ರೇಕ್ ಪ್ಯಾಡ್ಸ್ ಹಾಕ್ಸೋಣ ಅಂತ ಇದ್ದೀನಿ. ಬಟ್ ಇದರಲ್ಲಿ ನೋಡಿ ಸಗದಾಗಿದೆ. ಹೊಸ ಬೈಕ್ ಅಂತ ಚೆನ್ನಾಗಿದೆಯೋ ಅಥವಾ ಏನು ಗೊತ್ತಿಲ್ಲ, ಬಟ್ ಫಸ್ಟ್ ಇಂಪ್ರೆಷನ್ ಈಸ್ ವೆರಿ ನೈಸ್. ಆ್ಯಂಡ್ ನೋಡಿ ಜರ್ಕೋಡಿಯಲ್ಲ ಗಾಡಿ, 3rd ಗೇರಲ್ಲಿದ್ದೀನಿ. ಮೇ ಬಿ ಐ ಆಮ್ ಗೋಯಿಂಗ್ ಅಟ್ 20, ನೋ ಜರ್ಕ್ಸ್. ನನ್ನ ಹಿಮಾಲಯನ್ ಒಂದೊಂದ್ಸತಿ ಜರ್ಕ್ ಕೊಟ್ಬಿಡುತ್ತೆ. ಔಟ್ ಆಫ್ ಸ್ಟೇಟ್ ಹೋಗೋ ಪ್ಲಾನ್ ಇದೆಯಾ? ಸೌತ್ ಇಂಡಿಯಾ ಫುಲ್ ಕನ್ಯಾಕುಮಾರಿ ತನಕ ಪ್ಲ್ಯಾನ್ ಹಾಕಿದ್ದೀವಿ, ನೋಡ್ಬೇಕು ಸರ್. ಅದು ಎಷ್ಟು ಎಕ್ಸಿಕ್ಯೂಟ್ ಆಗೋದು ಗೊತ್ತಿಲ್ಲ. ಸೋಲೋ ಇಲ್ಲ, ನಾನು ಸೋಲೋ ಪ್ರಿಫರ್ ಮಾಡಲ್ಲ. ಸೋಲೋ ರಿಸ್ಕ್ ಜಾಸ್ತಿ ಅಲ್ಲ. ನಾನು ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ನಾವು ದುಡಿತಿರೋ ಹಣದಲ್ಲಿ ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ಕೊಂಡು ಹೋಗ್ತೀವಲ್ಲ ರೈಡ್ಸ್ಗೆ, ತುಂಬ ಖುಷಿ ಕೊಡುತ್ತೆ. ಅದೆಲ್ಲ ಒಂದು ಕ್ರೇಜು, ಒಂದು ಮತ್ತೇನೋ ಅಂತ ನಮ್ಮ ಸ್ಯಾಟಿಸ್ಫಿಕೇಶನ್. ಹಾಂ, ಸ್ಯಾಟಿಸ್ಫ್ಯಾಕ್ಷನು ಅಲ್ಲೇ ಹಿಂದೆನೇ ಬಿಟ್ಬಿಡೋದಾ? ಓಕೆ. ಇದು ಏಜ್ ಇದೆಯಲ್ಲ ಸರ್, ಆಮೇಲೆ ನಾನು ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲ್ಲ. ಹಾಂ, ಒಂಥರ ರೆಸ್ಪಾನ್ಸಿಬಿಲಿಟೀಸ್ ಬಂದುಬಿಡುತ್ತೆ. ಓಹ್, ಸಖತ್ತಾಗಿದೆ ಬೈಕ್ ಇದು. ಬ್ರೇಕ್ಸ್ ಎಲ್ಲ ಬೈಬ್ರೆ. ಹೌಸ್ ದ ಫೀಲ್ ಸರ್? ಸಖತ್ತಾಗಿದೆ ಸರ್, ತುಂಬ ಖುಷಿ ಆಯಿತು ಓಡಿಸಿ. ಅದಕ್ಕೆ ನಾನು ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ರೈಡ್ ಹೋಗಿದ್ದೆ. ಥ್ಯಾಂಕ್ ಯು ಸರ್. ಸೀಟು ಇದು ನಿಮಗೆ ಫ್ಲ್ಯಾಟ್ ಕೊಟ್ಟಿದ್ದಾನೆ. ಅದೇ ಫ್ಲ್ಯಾಟು, ಡಬಲ್ ಸೀಟ್ ಇಲ್ಲ, ಸಿಂಗಲ್ ಇದೆ. ಫ್ಯಾಮಿಲಿಗೂ ಕಂಫರ್ಟಬಲ್ ಆಗಲಿ ಅಂತ. ಕರೆಕ್ಟ್. ವೆರಿ ನೈಸ್. ಜಸ್ಟ್ ಅನ್ ಎಕ್ಸ್ಟೆಂಡರ್. ಫೈಬರ್ ಅಲ್ಲ? ಫೈಬರ್. ಸ್ಯಾಡಲ್ಸ್ ಎಲ್ಲ ಫಿಟ್ಟಿಂಗ್ ಆಗುತ್ತಲ್ಲ ಇದರಲ್ಲಿ? ಇದೆಯಲ್ಲ. ಓ, ಇಲ್ಲಿ ಮತ್ತು ಇಲ್ಲೊಂದು ಬರೋದು ಅನ್ಸುತ್ತಲ್ಲ. ವೆರಿ ನೈಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತು ಮಾತಾಡಿ ನಿಮ್ಮ ಜೊತೆ. ಸೊ ಗೈಸ್, ಹೀಗಿದೆ ಹಿಮಾಲಯನ್ ಸ್ಕ್ರಾಮ್ 411. ನಿಮಗೆ ಸಿಟಿಗೂ ಓಡಿಸ್ಬೇಕು, ಕ್ರೂಸು ಮಾಡಬೇಕಂದ್ರೆ ಗೋ ಫಾರ್ ದಿಸ್ ಬೈಕ್. ಇಟ್ಸ್ ಅನ್ ಎಕ್ಸಲೆಂಟ್ ಚಾಯ್ಸ್. ಸರ್, ನಿಮ್ಮ ಹೆಸರು? ಶರತ್. ಓಕೆ. ನೀವು ಶಿವಮೊಗ್ಗದಲ್ಲಿ ಇರ್ತೀರಾ ಅಂದರೆ ಶರತ್ ಸರ್ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ.